ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಕೌಂಟೆನ್ಸಿ ಮಕ್ಕಳಿಗಾಗಿ ಮಾಡೆಲ್ ಕ್ವಶನ್ ಪೇಪರ್ 1, 2 ಹಾಗೂ 3 ವಿತ್ ಕೀ ಆನ್ಸರ್ ಕೊಟ್ಟಿದ್ದೇನೆ ಸರ್. ಸಂಪೂರ್ಣವಾಗಿ 3 ಮಾಡೆಲ್ ಕ್ವಶನ್ ಪೇಪರಿನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸಂಪೂರ್ಣವಾಗಿ ಫುಲ್ ಕೀ ಆನ್ಸರನ್ನು ಕೊಟ್ಟಿದ್ದೇನೆ. ಅದನ್ನು ಯಾರೆಲ್ಲ ರೆಡಿಯಾಗಿದ್ದೀರೋ ಅವರಿಗೆ ನೆಕ್ಸ್ಟ್ ವಿಡಿಯೋ ಇದು ಆಗಿರುತ್ತೆ, ಆಯಿತಾ? ಪಾರ್ಟ್ 2 ಆಗಿರುತ್ತೆ. ಇದು ಇನ್ನೂ ರೆಡಿಯಾಗಿಲ್ಲ ಅಂದರೆ ದಯವಿಟ್ಟು ಇದೇ ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. 24 ಇಸ್ ದ ಪಾಸಿಂಗ್ ಮಾರ್ಕ್ಸ್. 24 80ಗೆ 24 ತೆಗೆದ್ರೆ ನೀವು ಪಾಸ್ ಅಂತ ಕನ್ಸಿಡರ್ಡ್ ಆಗ್ತೀರಾ. ದಯವಿಟ್ಟು ಪಾಸ್ ಆಗೋದು ಪ್ರತಿಯೊಬ್ಬನೂ ಕೂಡ ಆಗ್ತಾನೆ ಸರ್. ಓನ್ಲಿ ಅಟೆಂಡಿಂಗ್ ಪಾರ್ಟ್ ಎ ಯು ವಿಲ್ ಗೆಟ್ 20 ಮಾರ್ಕ್ಸ್. ಪಾರ್ಟ್ ಎ ಅಟೆಂಡ್ ಮಾಡಿದರೆ 20 ಮಾರ್ಕ್ಸು. ಪಾರ್ಟ್ ಎ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಪಾರ್ಟ್ ಬಿ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಸಿ ಡಿ ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಮಾಡೆಲ್ 1, 2, 3 ವಿತ್ ಕೀ ಆನ್ಸರ್ ಕೊಟ್ಟಿದ್ದೇನೆ. ಇವತ್ತು ನಾವು ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ನಮ್ಮ ಪ್ರಿಪೇಟರಿ ಎಕ್ಸಾಮ್ 1 ಪ್ಲಸ್ ಪ್ರಿಪೇಟರಿ ಎಕ್ಸಾಮ್ 2 ಈ ಎರಡೂ ಕೂಡ ಎಕ್ಸಾಮು ಕಂಪ್ಲೀಟ್ ಆಗಿದೆ, ಹೌದಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 1, 2, 3 ನಿಮಗೆ ಇದೇ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮಗೆ ಪಾರ್ಟ್ ಎನಲ್ಲಿ ನಿಮಗೆ ಏನಂತೀರ ತಗೊಳ್ಳೋ ಕಡಿಮೆ ಅಂದರೂ ಒಂದು 15 ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಅರ್ಥ ಆಗುತ್ತಾ? 60 ಪ್ರಶ್ನೆಗಳು ಆಗ್ತವೆ ಇಲ್ಲಿ 3 ಕ್ವಶನ್ ಪೇಪರಿಂದ. ಆ 3 ಕ್ವಶನ್ ಪೇಪರಲ್ಲಿ 15 ಪ್ರಶ್ನೆಗಳು ರಿಪೀಟ್ ಆಗುತ್ತೆ. ಬಹಳ ಈಸಿಯಾಗಿದೆ, ರೆಡಿಯಾಗಿ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪಾರ್ಟ್ ಡಿ ಯಾವುದು ಪಾರ್ಟ್ ಡಿ ಇದಲ್ವಾ, ತಾವುಗಳು ಬರೀಬೇಕಾಗಿರೋದು 12 ಅಂಕದ 3 ಪ್ರಶ್ನೆಗಳನ್ನು ಬರೀಬೇಕು, ಆಯಿತಾ? 12 ಮಾರ್ಕ್ಸ್ 3 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್. ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು? 12. ಹಾಗಿದ್ರೆ ಎಕ್ಸ್ಕ್ಯೂಸ್ ಮಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಪಾರ್ಟನ್ನು ಮಾಡಿದ್ದಾರೆ ಅಕೌಂಟೆನ್ಸಿನಲ್ಲಿ. ನೀವು ಟಾರ್ಗೆಟ್ ಯಾವ್ದು ಮಾಡ್ತಾಯಿದ್ದೀರಾ ಅದು ಇಂಪಾರ್ಟೆಂಟು. ಭಾಳ ಜನ ನನಗೆ ಕಮೆಂಟಲ್ಲಿ ಸರ್ ಐ ವಾಂಟ್ 2 ಮಾರ್ಕ್ಸ್ ಕ್ವಶನ್ಸ್, ಥಿಯರಿ ಕ್ವಶನ್ಸು ಫ್ರಮ್ ಅಕೌಂಟೆನ್ಸಿ ಅಂತ ಕೇಳ್ತಿದ್ದೀರಾ. ಅಲ್ರಿ, ಇರೋದೇ 6 ಮಾರ್ಕ್ಸಿಗೆ ಯಾಕೆ ತಲೆ ಅಲ್ಲಿ ಜಚ್ಕೊತಾ ಇದ್ದೀರಾ ಅಂತ. ವೇಟ್, ಫಸ್ಟ್ ಯು ಥರೋಲಿ ಯು ಪ್ರಿಪೇರ್ಡ್ ಫಾರ್ ದಿಸ್ ಒನ್. ಯಾವುದನ್ನು ಪ್ರಿಪೇರ್ ಆಗಬೇಕು? ಪಾರ್ಟ್ ಡಿ. 36 ಮಾರ್ಕ್ಸ್ ಯು ವಿಲ್ ಗೆಟ್ 36 ಮಾರ್ಕ್ಸ್. 36 ಮಾರ್ಕ್ಸ್ ಸಿಗಬೇಕು ಅಂದರೆ 12 ಮಾರ್ಕ್ಸಿನ 3 ಕ್ವಶನ್ಸು ತಾವುಗಳು ಅಟೆಂಡ್ ಮಾಡಬೇಕು. ಟೋಟಲ್ 6 ಕ್ವಶನ್ಸನ್ನು ಕೊಡ್ತಾರೆ. ಹಾಗಿದ್ರೆ ಎಲ್ಲ ಕ್ವಶನ್ಸ್ಗಳು ಹಾಟಾಗೇ ಇರುತ್ತೆ. ಇಷ್ಟು ನೆನಪಿರಲಿ ನಿಮಗೆ, 12 ಮಾರ್ಕ್ಸ್ ಕ್ವಶನ್ಸ್ಗಳು ಹಾಟಾಗೇ ಇರುತ್ತೆ. ನಿಮಗೇನು ಗೊತ್ತಾಗ್ತಾ ಇಲ್ಲ 12 ಮಾರ್ಕ್ಸ್ ಕ್ವಶನ್ಸು ಅಂದರೂ ಕೂಡ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೇನೆ ನಾನು. 12 ಮಾರ್ಕ್ಸ್ ಆಗಲಿ 6 ಮಾರ್ಕ್ಸ್ ಆಗಲಿ. ಸರ್, ಈ 6 ಮಾರ್ಕ್ಸ್ ಕ್ವಶನ್ಸು ಎಲ್ಲಿಂದ ಬರುತ್ತೆ ನಮಗೆ ಅಂತ ನೋಡಿ. 6 ಮಾರ್ಕ್ಸ್ ಕ್ವಶನ್ಸು ಇದು ಕೂಡ ನಿಮ್ಮ ಲೆಕ್ಕಗಳು ಆಗಿರ್ತವೆ, ಪ್ರಾಬ್ಲಮ್ಸ್ ಆಗಿರ್ತವೆ, ಥಿಯರಿ ಅಲ್ಲ. ಥಿಯರಿ ಇರುವಂಥದ್ದು ಇಲ್ಲಾಗಿರುತ್ತೆ. ಹಾಗಿದ್ರೆ ಈ ಪ್ರಿಪೇಟರಿ 1 ಕ್ವಶನ್ ಪೇಪರ್, ಪ್ರಿಪೇಟರಿ 2 ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ ನಿಮಗೆ, ನಿಜವಾಗಿಯೂ ಹೆಲ್ಪ್ ಆಗುತ್ತೆ. ನೋಡಿ, ಮಾಡೆಲ್ 1, 2, 3 ತಗೊಂಡ್ರೆ ಬರೀ ಪಾಸ್ ಆಗ್ತೀರಾ ಸರ್. ಈ ಪ್ರಿಪೇಟರಿ 1, ಪ್ರಿಪೇಟರಿ 2 ಓದಿ. ಜೊತೆಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್, ಆಯಿತಾ, ಪ್ರಾಕ್ಟೀಸ್ ಅಂದ್ಕೊಳ್ಳಿ ಅಥವಾ ಕ್ವಶನ್ ಪೇಪರ್ ಅಂದ್ಕೊಳ್ಳಿ, ಆಯಿತಾ, 1, 2, 3 3 ಕ್ವಶನ್ ಪೇಪರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಅವೈಲಬಲ್ ಮಾಡಿ ಕೊಡ್ತಾ ಇದ್ದೇನೆ ಸರ್. ಯಾಕಂದರೆ ಸಮಯ ಇಲ್ಲ, ನಾಳೆನೇ ಎಕ್ಸಾಮ್ ಇರುವಂಥದ್ದು. ಇವತ್ತು ಶುಕ್ರವಾರ, ಸಟರ್ಡೆ, ಆಯಿತಾ? ನೀವು ಆ್ಯನ್ಯುವಲ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಹಾಗಿದ್ರೆ 80 ಔಟ್ ಆಫ್ 80 ಯಾರಿಗೆ ಬೇಕೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು, ಆಯಿತಾ, 3 ಮಾಡೆಲ್ ಕ್ವಶನ್ ಪೇಪರ್, 3 ಮಾಡೆಲ್ ಕ್ವಶನ್ ಪೇಪರ್ಸ್, 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್, ಅಲಾಂಗ್ ವಿತ್ ದಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್, ಇದನ್ನು ಪ್ರಾಕ್ಟೀಸ್ ಪೇಪರ್ಸ್ ಕೂಡ ಅಂತ ಹೇಳ್ತೀವಿ. ನೋಡಿ, ಇದಕ್ಕೆ ಕೀ ಆನ್ಸರ್ ಕೂಡ ನಾನು ಅವೈಲಬಲ್ ಮಾಡಿ ಕೊಡ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ಗಳನ್ನು ಅವೈಲಬಲ್ ಮಾಡಿ ಕೊಡ್ತೇನೆ ಸರ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲು ಬ್ಲೂ ಪ್ರಿಂಟ್ ರೆಡಿ ಇರುತ್ತೆ. ಬ್ಲೂ ಪ್ರಿಂಟನ್ನು ನೋಡಿಕೊಂಡು ಓದಿ. ನಾನು ಬ್ಲೂ ಪ್ರಿಂಟನ್ನು ಯಾಕೆ ಬಹಳ ಒತ್ತನ್ನು ಕೊಡಲಿಲ್ಲ, ಈ ಚಾಪ್ಟರ್ ಸ್ಕಿಪ್ ಮಾಡಿ, ಆ ಚಾಪ್ಟರ್ ಸ್ಕಿಪ್ ಮಾಡಿ ಅಂತ ಯಾಕೆ ಹೇಳಿಲ್ಲ ಅಂದರೆ, ಎಲ್ಲ ಪಾಠಗಳು, ಆಯಿತಾ, ಈಕ್ವಲ್ ಆಗಿ ವೇಟೇಜನ್ನು ಹೊಂದಿದ್ದಾವೆ. ಈಕ್ವಲ್ ಅಂದರೆ ಎಲ್ಲ 10+ ಅಲ್ಲೇ ಇದ್ದಾವೆ. ಹಾಗಾಗಿ ಈ ಎಲ್ಲ ಈ ಚಾಪ್ಟರ್ಸ್ ರೆಡಿ ಇದ್ದೀರಾ ಅಂದರೆ ನೀವು ಯಾವುದೋ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಪ್ರಿಪೇಟರಿ 1, 2 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ 1, 2, 3 ವಿತ್ ಕೀ ಆನ್ಸರ್ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ರೆಡಿ ಇದ್ದೀರಾ ಅಂದರೆ ಎಲ್ಲ 6 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿಂದನೇ ಬರುತ್ತೆ. ಈ ಎಲ್ಲ ಡಿ ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ, ಡಿ ಪಾರ್ಟ್ ಕ್ವಶನ್ಸ್ಗಳು ಕೂಡ ಇಲ್ಲಿಂದನೇ ಬರುತ್ತೆ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್. ಇದರಲ್ಲಿ ಕೆಲವೊಂದು ಏನಂತೀರ ತಗೊಳ್ಳೋ ಫಿಕ್ಸ್ ಕ್ವಶನ್ಸ್ ಇದ್ದಾವೆ. ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಪ್ಲೀಸ್. ಪಾರ್ಟ್ ಎ, ಪಾರ್ಟ್ ಸಿ, ಪಾರ್ಟ್ ಡಿ. ನೋಡಿ, ಪಾರ್ಟ್ ಎ 20 ಮಾರ್ಕ್ಸಿಗಿದೆ, ಪಾರ್ಟ್ ಸಿ 18 ಮಾರ್ಕ್ಸಿಗಿದೆ, ಪಾರ್ಟ್ ಡಿ 36 ಮಾರ್ಕ್ಸಿಗಿದೆ. ಎಷ್ಟಾಯಿತು ನೋಡಿ ನೀವೇ ಈಗ, ಹೌದಲ್ವಾ? ಒಂದು ಕ್ಯಾರಿ ಆಗುತ್ತೆ. 4, 6, 7
74 ಮಾರ್ಕ್ಸಿಗೆ ಫಸ್ಟು ರೆಡಿ ಆಗೋದನ್ನು ಕಲೀರಿ ಸರ್. ಇದು ಅವಾಗ ಬರದೇ ಬರೀತೀರಾ ನೀವು. ನೋಡಿ, ಇದು ಜನರಲ್ ಎಂಟ್ರಿ ಅಂತ ಬರುತ್ತೆ, ಅವದ್ದನ್ನೆಲ್ಲ ನೀವು ಮಾಡೇ ಮಾಡ್ತೀರಾ 100%. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು ಸಂಜೆಯ ಒಳಗಡೆಗಾಗಿ ಅಂದರೆ 5 ಗಂಟೆ ಒಳಗಾಗಿ ದಯವಿಟ್ಟು ಈ 5 ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿರ್ತೀನಲ್ವ, ಇದನ್ನು ಪ್ರಾಕ್ಟೀಸ್ ಮಾಡಿ ರೆಡಿ ಇರಿ. ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೀನಿ ಒಂದು 6 ಗಂಟೆಗೆ. ಆ ಸಮಯದಲ್ಲಿ ತಾವುಗಳು ಏನು ಓದಿದಿರಲ್ವ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಬರುತ್ತೆ ಎಕ್ಸಾಮಿಗೆ ಅಂತ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನನ್ನ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ವೋ ಅದನ್ನು ನೋಡಿಕೊಂಡ್ರೆ ಒಳ್ಳೆಯ ಒಂದು ಐಡಿಯಾ ಸಿಗುತ್ತೆ. ಹೇಗೆ ಓದಬೇಕು, 35 ಮಾರ್ಕ್ಸ್ಗೆ ಏನು ಓದಬೇಕು, 60 ಮಾರ್ಕ್ಸಿಗೆ ಏನು ಓದಬೇಕು, 80 ಔಟ್ ಆಫ್ 80ಗೆ ಏನು ಓದಬೇಕು ಅಂತ ಆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.